ನಮಸ್ತೆ. ಅಲ್ಯೂಮಿನಿಯಂ ಇಂಟೀರಿಯರಲ್ಲಿ ಕರೆಂಟ್ ಹೊಡೆಯುತ್ತೆ ಅಂತ ತುಂಬ ಜನ ಕಮೆಂಟ್ಸ್ ಹಾಕಿದ್ರು, ಮತ್ತು ತುಂಬ ಜನ ಹೇಳ್ತಾರೆ. ಸ್ವಲ್ಪ ಕ್ಲಿಯರಿಟಿ ಕೊಡೋಕ್ಕೋಸ್ಕರ ವಿಡಿಯೋ ಮಾಡ್ತಿರೋದಷ್ಟೇ. ಸರ್, ಏನು ಗೊತ್ತಾ ಸರ್, ಇದು WPVC ಪ್ಯಾನಲ್ಲಿ ಸ್ವಿಚ್ ಬೋರ್ಡ್ ಇದೆ. ಸ್ವಿಚ್ ಬೋರ್ಡ್ ಇರೋದ್ರಿಂದ ನಾವು WPVC ಯೂಸ್ ಮಾಡಿದ್ದೀವಿ. ನಮಗಲ್ಲಿ ಅಲ್ಯೂಮಿನಿಯಂ ಸೆಕ್ಷನ್ ನಾವು ಅಲ್ಲಿ ತೊಗೊಂಡಿಲ್ಲ. ಅದು ನಾವು WPVC ಪ್ಯಾನಲ್ಲಿ ಓಪನ್ ಮಾಡಿಕೊಂಡ್ರೆ ಅದು ಸ್ವಿಚ್ ಬೋರ್ಡ್ ಎಲ್ಲಿ ವಾಲಿ ಕೂರುತ್ತೆ ಅದೇ ಥರ ಕೂರುತ್ತೆ, ಮೇನ್ ಇದೇ ಥರನೇ ಕೂರುತ್ತೆ. ಅದಕ್ಕೂ ಅಲ್ಯೂಮಿನಿಯಮ್ಗೂ ಲಿಂಕೇ ಇಲ್ಲ. ಇಲ್ಲೆಲ್ಲೂ ಅಲ್ಯೂಮಿನಿಯಂ ನಾವು ಯೂಸೇ ಮಾಡಿಲ್ಲ. ಅಲ್ಯೂಮಿನಿಯಂ ಅದಕ್ಕೆ ಟಚ್ಚೇ ಆಗೋಲ್ಲ ಸರ್. ವೈರ್ ಅದೇನಿದೆ ಅದು ಕ್ಲಿಯರಾಗಿ ಕೂರುತ್ತೆ. ಆಯಿತು ಸರ್, ಅದೊಂದು ಕ್ಲಿಯರ್ ಆಗುತ್ತೆ ಸರ್. ಮತ್ತು ಈ ಥರದಕ್ಕೆ ನೀವು ಲೈಟಿಂಗ್ಸ್ ಯೂಸ್ ಮಾಡಿಸ್ತೀರಾ, ಇದಕ್ಕೆ ಎಲ್ಲ ಲೈಟಿಂಗ್ಸ್ ಯೂಸ್ ಮಾಡ್ತೀರಾ. ಈ ಲೈಟಿಂಗ್ಸ್ ಯೂಸ್ ಮಾಡ್ಬೇಕಾದ್ರೆ ನಾವು ಈ ಥರ ಫ್ರೇಮ್ ಮಾಡ್ಕೊತೀವಿ ಸರ್. ಈ ಫ್ರೇಮ್ ಒಳಗಡೆ ನಾವು ಹೋಲ್ ಹಾಕಿ 8 mm ಬಿಟ್ಟ ಹೋಲ್ ಹಾಕಿ ನಾವು ವೈರ್ ಎಳ್ಕೊತೀವಿ. ವೈರ್ ಎಳ್ಕೊಂಡಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಷಿಯನ್ನು ಕೆಲಸ ಮಾಡುವಾಗ ಅದು ಸ್ಕ್ರ್ಯಾಚ್ ಗೀಚ್ ಆದರೆ ಕರೆಂಟ್ ಹೊಡೆಯೋಂಥ ಚಾನ್ಸ್ ಇರುತ್ತೆ, ಒಪ್ಕೊತೀವಿ ಸರ್. ಅದು ಕೆಲಸ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ವಾಟರ್ ಲೆವೆಲ್ ಟ್ಯೂಬ್ ಬರುತ್ತಲ್ಲ, ವಾಟರ್ ಲೆವೆಲ್ ಟ್ಯೂಬನ್ನು ಆ ಟ್ಯೂಬ್ ಹತ್ರನಾದರೂ ಇಡಬೇಕು, ಇಲ್ಲಾಂದರೆ ವೈರಿಗೆ ಮೇಲ್ಗಡೆ ಸೇರಿಸ್ಬೇಕು. ವಾಟರ್ ಲೆವೆಲ್ ಟ್ಯೂಬಿಗೆ ಅದು ಸೇರಿಸಿ ನಾವು ವೈರ್ ಎಲ್ಲಿ ಬೇಕು ಅಲ್ಲಿಗೆ ರನ್ ಮಾಡ್ಕೊಬೇಕು. ನಾವು ರನ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ, ಅಲ್ಯೂಮಿನಿಯಮ್ಗೆ ಯಾವುದೇ ಕಾರಣಕ್ಕೂ ಟಚ್ ಆಗೋಲ್ಲ. ವಾಟರ್ ಲೆವೆಲ್ ಥಿಕ್ನೆಸ್ ಇರುತ್ತೆ, ಯಾವುದೇ ಕಾರಣಕ್ಕೂ ಸ್ಕ್ರ್ಯಾಚ್ ಆಗೋಲ್ಲ. ನೀವು ಹಂಗೆ ಡೈರೆಕ್ಟ್ ವೈರ್ ಹಾಕ್ಸಿದ್ರೆ ನಿಮಗೆ ಸ್ಕ್ರ್ಯಾಚ್ ಆಗುತ್ತೆ, ಅದು ಕರೆಂಟ್ ಹೊಡೆಯೋಂಥದ್ದು ಇರುತ್ತೆ, ಅದು ಒಪ್ಕೊತೀವಿ. ಅದನ್ನೊಂದು ಕೆಲಸ ಮಾಡಿಸುವಾಗ ನೋಡಿ ಮಾಡಿಸಿ ಸರ್. ಇನ್ನೊಂದು ವಾರ್ಡ್ರೋಬ್ ಮಾಡಬೇಕಾದ್ರೆ ಈಗ ಸೆಂಟ್ರಲ್ ಕಾಲಿಟ್ರೆ ಬೆಂಡ್ ಆಗುತ್ತೆ, ಹಾಗೆ ಹೀಗೆ ಅಂತ ಅಂತೀರ. ಅದು ಯಾವ ಥರ ಮಾಡಬೇಕು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಅದೊಂಚೂರು ಕ್ಲಿಯರಿಟಿ ಕೊಡ್ತೀನಿ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಸರ್.